ನಮಸ್ಕಾರ ಫ್ರೆಂಡ್ಸ್, ಕಂಗ್ರಾಟ್ ಲೈಫ್ ಸ್ಟೈಲ್ ಬ್ಲಾಗ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಯಶವಂತಪುರ ಮಾರ್ಕೆಟ್ಗೆ ಬಂದಿದ್ದೀನಿ. ಏಕೆಂದರೆ ಒಂದು ಕ್ಯಾಂಟೀನ್ ಬಾಡಿಗೆ ಇತ್ತು, ಹಂಗಾಗಿ ಐಟಮ್ಸ್ ಎಲ್ಲ ತಗೊಂಡು ಹೋಗೋಕ್ಕೆ ನಮ್ಮ ಓನರ್ದು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹುಳ್ಳಿಕಾಯಿ, ಬೀನ್ಸು, ಕ್ಯಾರೆಟು, ನೌಕೋಲು, ಗೆಡ್ಡೆಕೋಸು ಪ್ರತಿಯೊಂದೂ ಒಂದು 5 ಕೆ ಜಿ ಬೇಕಾಗಿತ್ತು. 5 10 ಕೆ ಜಿ ಎಲ್ಲ ಒಂದೊಂದು 10 ಕೆ ಜಿ ಅನ್ಕೊಂಬಿಡಿ ಫ್ರೆಂಡ್ಸ್, ಎಲ್ಲ ಒಂದು 10 ಕೆ ಜಿ ಬೇಕಾಯಿತು. ಈಗ ನೋಡಿ ಅಲ್ಲಿ ಎಲ್ಲ ಹಾಕ್ತಾಯಿದ್ದಾರೆ. ನೋಡಿ ಅವರೇ ಅಂಗಡಿ ಓನರು. ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಎಲ್ಲ ಫ್ರೆಶ್ಶಾಗಿ ಬಂದಿತ್ತು. ಇಲ್ಲೇ ಎಲ್ಲ 10 ಕೆ ಜಿ ಕ್ಯಾರೆಟ್, ಒಂದು 10 ಕೆ ಜಿ ನೌಕೋಲು, ಒಂದು 10 ಕೆ ಜಿ ಹುಳ್ಳಿಕಾಯಿ, ಒಂದು 15 ಕೆ ಜಿ ಗೆಡ್ಡೆಕೋಸು, ಒಂದು 10 ಕೆ ಜಿ. ಫ್ರೆಂಡ್ಸ್, ಒಂದು 250-300 ಜನಕ್ಕೆ ಕ್ಯಾಂಟೀನು ಅಡುಗೆ ಊಟ ಮಾಡೋದಕ್ಕೆ ನಮ್ಮ ಓನರು ಒಪ್ಕೊಂಡಿದ್ರು. ಹಾಗಾಗಿ ನಾನು ಇವಾಗ ಇಲ್ಲಿಗೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಯಶವಂತಪುರ ತರಕಾರಿ ಮಾರ್ಕೆಟಿನ ಒಂದು ವಿಡಿಯೋ ನೋಡಿ. ಅಲ್ಲಿ ಇವಾಗ ಮಾವಿನಕಾಯಿ ಒಂದು 5 ಕೆ ಜಿ, ಯಾಕಂದರೆ ಚಿತ್ರಾನ್ನ ಅದು ಇದು ಮಾಡೋಕ್ಕೆ ಎಲ್ಲ ಹಾಕ್ಕೊತಾ ಇದ್ದಾರೆ. ತರಕಾರಿ ಎಲ್ಲ ಗಗನಕ್ಕೆ ರೇಟ್ ಆಗ್ಬಿಟ್ಟದೆ ಫ್ರೆಂಡ್ಸ್. ಏನು ಮಾಡೋದು, ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನಂಗೆ ಆಗ್ಬಿಡತ್ತೆ. ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟವೆ. ಏನು ಒಂದು 500-1000 ರೂಪಾಯಿ ತರಕಾರಿ ತೊಗೊಂಡಿದ್ರು 1000 ರೂಪಾಯಿ ಸಾಮಾನು ಅನ್ನಂಗೆ ಗೊತ್ತಾಗಲ್ಲ. ಒಂದು ಕವರ್, ಚಿಕ್ಕ ಕವರಲ್ಲಿ ಒಂದು 2 ಕೆ ಜಿ ಕವರಲ್ಲಿ ಹಿಡ್ಕೊಂಡು ಹೋಗ್ಬೋದು. ಸಿಕ್ಕಾಪಟ್ಟೆ ಗಗನಕ್ಕೆ ಹೋಗೈತೆ ತರಕಾರಿಯಲ್ಲಿ. ಟೊಮೊಟೊ ಬಿಡ್ರಿ ಮಾಮೂಲಿ ರೇಟ್ ಇರ್ತದೆ. ತರಕಾರಿ ಅಂತೂ ಸಿಕ್ಕಾಪಟ್ಟೆ ರೇಟ್ ಫ್ರೆಂಡ್ಸ್. ಏನು ತಗೊಂಡು ಇದು ಮಾಡೋಕ್ಕೆ ಆಗೋಲ್ಲ, ಅಷ್ಟೊಂದು ರೇಟ್ ಆಗ್ಬಿಟ್ಟೈತೆ. ಕಾಯಿ ನೋಡ್ರೆ 30 ರೂಪಾಯಿ, 40 ರೂಪಾಯಿ, 45 ರೂಪಾಯಿ ಫ್ರೆಂಡ್ಸ್. ಕಾಯಿ ಅಡುಗೆಗೆ ಹಾಕೋ ಕಾಯಿ 45 ರೂಪಾಯಿ. ಏನು ಫ್ರೆಂಡ್ಸ್, ಎಲ್ಲ ಈ ಥರ ರೇಟ್ ಹಾಕಿ ಕೂತ್ಕೊಂಡ್ರೆ ಏನು ಕೆಲಸಗಳು ಮಾಡೋದು, ಏನು ಹೊಟ್ಟೆ ಪಾಡು ಜೀವನ ನಡೆಸೋದು ಏನೋ ಫ್ರೆಂಡ್ಸ್. ನೋಡಿ, ನಿಮಗೂ ವಿಡಿಯೋ ಇಷ್ಟ ನೋಡಿ ಫ್ರೆಂಡ್ಸ್. ಆ ಕಡೆ ಕೊತ್ತಂಬರಿ ಕಟ್ಟು ಒಂದು 10 ಕಟ್ಟು ಹಾಕೋತಾ ಇದ್ದೀವಿ. ಒಂದೊಂದು ರೈಟು ಒಂದೊಂದು ಇದು ಫ್ರೆಂಡ್ಸ್. ಯಾವ ರೈಟು ಒಂದು ಕಮ್ಮಿನೇ ಆಗ್ತಾಯಿಲ್ಲ ಹೊರತು ಜಾಸ್ತಿ ಆಗ್ತದೇವಂತೂ ಕಮ್ಮಿನೇ ಆಗ್ತಾಯಿಲ್ಲ. ಏನು ಮಾಡೋದು ಫ್ರೆಂಡ್ಸ್. ನೋಡಿ, ಈಗ ಯಶವಂತಪುರ ಮಾರ್ಕೆಟಲ್ಲಿ ಬಂದಿದ್ದೀನಿ. ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಟ್ಟಿಕ್ತಾ ಇದ್ದೀವಿ. ಆಮೇಲೆ ಈರುಳ್ಳಿ ಮಾಡಿಕೊಟ್ಟಿದ್ದೋ, ಈರುಳ್ಳಿ ಒಂದು 20 ಕೆ ಜಿ ಈರುಳ್ಳಿ 20 ಹೇಳಿ ಹಾಕ್ಸ್ಕೊತಾ ಇದ್ದೀವಿ. ಆಮೇಲೆ ನಿಂಬೆಹಣ್ಣು ಒಂದು 30 ನಿಂಬೆಹಣ್ಣೆಲ್ಲ ಮರೆತು ಬಿಟ್ಟಿದ್ದೆ. ನೋಡಿ, ಇವಾಗೆಲ್ಲ ಕ್ಯಾಪ್ಸಿಕಮ್ ಮಾಡ್ಕೊಂಡು ಹಾಕ್ಸ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಈ ಗಾಡಿಗಳದ ಸೌಂಡು ಇತ್ತು ನಾನು ಮಾಡಬೇಕಾದ್ರೆ. ನೋಡಿ, ಇವರೆಲ್ಲ ಚೆನ್ನಾಗಿಲ್ಲವೆಲ್ಲ ಆಯ್ದು ಹಾಕ್ತಾವ್ರೆ. ಅವರು ಹೇಳ್ತಾರೆ ಏನು ಮಾಡೋದು, ನೋಡಿ ಹಿಂಗೆ ಹಾಕ್ತಾರೆ ನಮಗೆ ಅಂತ ಅವ್ರು ಹೇಳ್ತಾರೆ. ನಮಗೆ ನೋಡ್ರಿ ಹಿಂಗೆ ಗಗನಕ್ಕೆ ರೈಟ್ಗಳು ಗಗನಕ್ಕೆ ಹೋಗವೆ. ಯಾವ ತಗೊಳೋದು, ಸೌತೆಕಾಯಿ ಬಂದು 10 ರೂಪಾಯಿ ಫ್ರೆಂಡ್ಸ್. ಅದು ನೋಡಿ, ಅದು ಇದ್ರ ಸೌತೆಕಾಯಿ 10 ರೂಪಾಯಿ ಒಂದು ಸೌತೆಕಾಯಿ. ತರಕಾರಿ ಸಿಕ್ಕಾಪಟ್ಟೆ ಗಗನಕ್ಕೆ ರೈಟ್ ಆಗ್ಬಿಡೋದು ಫ್ರೆಂಡ್ಸ್. ಏನು ತೊಗೊಳೋದು ಏನು ಬಿಡೋದು ಅನ್ನೋದೇ ಆಗ್ಬಿಡೋದೆ. ನೋಡಿ, ಅವರೇ ಈ ಅಂಗಡಿಯ ಓನರು ಮತ್ತು ಮಗಳು. ಅಲ್ಲ ಫ್ರೆಂಡ್ಸ್, ಇಷ್ಟೊಂದು ರೇಟ್ ಆಗ್ಬಿಟ್ರೆ ಹೆಂಗೆ ಮಾಡೋದು. ನೋಡಿ, ಹಂಗೆ ಇದೆಲ್ಲ ಮುಗಿಸ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ತಟ್ಟೆಗಳದು, ಅಂದರೆ ಊಟದ ಎಲೆಗಳು ಬರ್ತಾವಲ್ಲ, ಅದರಲ್ಲಿ ಬಂದಿದ್ದೀವಿ ಇವಾಗ. ಇಲ್ಲೇ ಯಶವಂತಪುರ ಮಾರ್ಕೆಟ್ ಒಳಗಡೆನೆ ಒಂದು 200-300 ತಟ್ಟೆಗಳು, ಆಮೇಲೆ ಪ್ಲೇಟ್ಸು, ಆಮೇಲೆ ಲೋಟಸ್ಗಳು, ಮತ್ತು ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟವು ಐಟಮ್ಸು, ಬೆಳೆ ಅವೆಲ್ಲ ದಿನಸಿ ಐಟಮ್ಸ್ಗೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಇಲ್ಲೇ ಒಂದೇ ಸತಿ ಹಾಕ್ಕೊಂಡು ಹೋಗೋಣ ಅಂಥೇಳಿ ಇಲ್ಲೇ ಬಂದಿದ್ದೀವಿ. ಆಮೇಲೆ ಒಂದು 25-30 ಕ್ರೇಟು ನೀರು. ಕ್ಯಾಟ್ರಿಂಗ್ ಬಾಡಿಗೆ ಅಂದರೆ ನೋಡಿ ಫ್ರೆಂಡ್ಸ್, ಈ ಥರ ಇರ್ತದೆ. ಎಲ್ಲ ಒಂದೇ ಸತಿ ತೊಗೊಂಬಿಡೋದು. ಎಲ್ಲ ತೊಗೊಂಡು ಈಗ ನೋಡಿ ಗಾಡಿಗೆಲ್ಲ ಲೋಡ್ ಮಾಡ್ಕೊತಾ ಇದ್ದೀವಿ.
ಫುಲ್ಲು ನೋಡಿ ದಿನಸಿ ಐಟಮ್ ಎಲ್ಲ ಲೋಡ್ ಆಯಿತು. ಎಣ್ಣೆ ಗಿಣ್ಣೆ ದಿನಸಿ ಐಟಮ್ ಏನಾಯಿತು ಅದೆಲ್ಲ ಲೋಡ್ ಆಗೈತೆ ಮುಂಚೆಗೇ. ಇಲ್ಲಿ ಬಂದು ನೀರಿನ ಕ್ಯಾನೆಲ್ಲ ಹಾಕ್ಕೊಂಡು ಮತ್ತು ಊಟದ ಎಲೆನೂ ಹಾಕ್ಕೊಂಡು ಗ್ಲಾಸ್ಗಳು ಹಾಕ್ಕೊಂಡು ಇನ್ನೂ ಒಂದು ಸ್ವಲ್ಪ ಸಾಮಾನುಗಳು ಇದ್ದಾವೆ ಫ್ರೆಂಡ್ಸ್, ಅವು ಹಾಕ್ಕೊಂಡು ಈಗ ನೋಡಿ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಂಡು ಹೊರಡೋದು ಫ್ರೆಂಡ್ಸ್. ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ.